ಓಂ ಶ್ರೀ ಗುರುಭ್ಯೋ ನಮಃ. ನನ್ನೆಲ್ಲ ನಾಡಿನ ಭಕ್ತಾದಿಗಳಿಗೆ ಸಹೋದರ ಸ್ವರೂಪರಾದ, ಸಹೋದರಿಯರ ಸ್ವರೂಪರಾದ, ಮಾತೃ ಹೃದಯದವರಾದಂಥ ಕರುಮಣ್ಣಿನ ನಾಡು ಕರುನಾಡಿನ ಎಲ್ಲ ಜನತೆಗೆ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳು. ಎಲ್ಲ ತಿಂಗಳಿನ ಹಾಗೆ ಈ ತಿಂಗಳು ಕೂಡ, ಅಂದರೆ ಮೊನ್ನೆ ಕಾರು ಹುಣ್ಣಿಮೆ ಅಂತಾಯಿತು. ಅದಾದ ಮೇಲೆ ಈಗ ನಾವು ಅಮಾವಾಸ್ಯೆಯ ದಿನದಲ್ಲಿ ನಿಂತಿದ್ದೀವಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಅಂತ. ಯಾವ ಅಮಾವಾಸ್ಯೆ ಕತ್ತಲನ್ನು ಕೊಡುತ್ತದೆ, ಯಾವ ಸಮುದ್ರ ತನ್ನ ಮಟ್ಟದಿಂದ 4 ರಿಂದ 6 ಅಡಿ ಎತ್ತರದ ಹರಿವನ್ನು ಪಡೀತದೆ, ಅಂಥ ಸಂದರ್ಭದಲ್ಲಿ ಮನುಷ್ಯನ ಆರೋಗ್ಯದಲ್ಲಿ 75% ನೀರಿನ ಭಾಗ, ಇನ್ನು 25% ರಕ್ತದ ಭಾಗ. ನೋಡಿ, ನಮಗೆಲ್ಲರೂ ಒಂಚೂರು ಕಟ್ ಮಾಡಿದ್ರೆ ರಕ್ತ ಬರ್ತದೆ ಹೊರತು ನೀರು ಬರೋದಿಲ್ಲ. ಹಾಗಾಗಿ ಇವತ್ತು ಎಲ್ಲರ ಮನಸ್ಸಲ್ಲೂ ಒಂದು ಗೊಂದಲಗಳು ಸೃಷ್ಟಿಯಾಗ್ತದೆ. ಏನು, ಅಮಾವಾಸ್ಯೆ ಬಂತು ಅಂದರೆ ನನಗೆ ಸುಸ್ತಾಗುತ್ತೆ, ನಂಗೆ ಮೈ ನೋವಾಗುತ್ತೆ, ನಂಗೆ ಕೈ ಕಾಲು ನೋವಾಗುತ್ತೆ, ಯಾರ್ದಾರ ಮೇಲೆ ಜಗಳ ಮಾಡಬೇಕು ಅನಿಸುತ್ತೆ, ಮಾನಸಿಕವಾಗಿ ಒತ್ತಡದಲ್ಲಿದ್ದೀನಿ ಅನ್ನೋವಂಥ ಭಾವನೆಯನ್ನು ಸದಾಕಾಲ ನಾವೆಲ್ಲರೂ ಅನುಭವಿಸ್ತಾ ಇರ್ತೀವಿ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ದಿನಗಳಲ್ಲಿ ಮನುಷ್ಯನ ದೇಹದಲ್ಲಿ ಸಹಜವಾಗಿ ವ್ಯತ್ಯಾಸಗಳು ಉಂಟಾಗೋದನ್ನು ನಾವು ಗಮನಿಸ್ತೀವಿ. ಸೊ ಜ್ಞಾನದಿಂದ ಹೇಳೋದಾದರೆ, ಪ್ರಕಷ್ಟ ಪಾಪನಾಶಾಯ ಪ್ರಕಷ್ಟ ಫಲಸಿದ್ಧಯೇ ಭಗವಾನ್ ಭಾಸ್ಕರ ಆದಿತ್ಯ ಮೂರ್ತಿಯೇ ಶರಣಂ ಮಮ. ಪ್ರಥಮದಲ್ಲಿ ಕಾರ್ಯನಿರತನಾಗಿರತಕ್ಕಂಥ, ಕರ್ಮನಿರತನಾಗಿರತಕ್ಕಂಥವ್ರಿಗೆ ದೇವರ ರಕ್ಷಣೆ ಇದೆ ಅಂತ ಮಾತು. ಸೊ ಹೀಗಿದ್ದಾಗ ಎಲ್ಲಿ ಮೂಳೆ ಸವೆತ ಉಂಟಾಗಿದೆ, ಎಲ್ಲಿ ಬೆನ್ನು ನೋವಿನಲ್ಲಿ ಗುಣ ಕಾಣೋದಿಲ್ಲ, ಯಾರಿಗೂ ಲಕವ ಹೊಡೆದಿದೆ ವಾಸಿ ಆಗೋದಿಲ್ಲ, ಯಾರಿಗೂ ಕುತ್ತಿಗೆ ನೋವಿದೆ ಗುಣ ಆಗೋದಿಲ್ಲ, ಅಂಥವೆಲ್ಲವನ್ನು ಕೂಡ ನಮ್ಮ ಸಂಸ್ಥಾನ ಸರಿಸುಮಾರು 27 ವರ್ಷಗಳಿಂದ ಸಂಪೂರ್ಣವಾದಂತಹ ಸೇವಾನಿರತವಾದಂತಹ ಈ ಅವಿಭಾಜ್ಯ ಅಂಗವೇ ಆಗಿರತಕ್ಕಂಥ ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಅವರ ನೋವುಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಂಸ್ಥಾನ ಸದಾಕಾಲ ತಮ್ಮೊಂದಿಗಿದೆ. ಈ ಸುಸಂದರ್ಭವನ್ನು ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ? ಅಮಾವಾಸ್ಯೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಎನ್ನುವಂಥ ಹಾಗೆ ಇವತ್ತಿನ ಏನು ನಂದೀಶ್ವರನಿಗೆ ವಿಶೇಷ ಪೂಜೆ, ಅಲಂಕಾರ, ಪ್ರಸಾದ ಹೀಗೆಲ್ಲ ಮಾಡ್ತಾ ಬರ್ತಾಯಿದ್ದೀವಿ. ಪ್ರಸಾದ ಮಾಡುವ ಅಡಿಗೆ ಪ್ರಸಾದವಾಗ್ತದೆ, ದೇವರ ನೈವೇದ್ಯವೇ ವಿಶೇಷ ಪೂಜೆಯ ಪ್ರಸಾದವಾಗ್ತದೆ. ಹೀಗಿದ್ದಾಗ ದೇವರ ಆರತಿಯು ಕೂಡ ವಿಶೇಷ ಶಕ್ತಿಯನ್ನು ತುಂಬುತ್ತದೆ. ಹೀಗೆ ದೇಹದೊಳಗಿರುವ ದೇವರನ್ನು ಕಾಣಲು ಅರಿವಿನ ಮನೆಯೊಳಗೆ ಗುರುವಿನ ಹುಡುಕಾಟ ಅಂತ. ಎಲ್ಲಿ ಅರಿವು ಮೂಡ್ತದೋ ಅಲ್ಲಿ ಒಬ್ಬ ಗುರು ಇದ್ದಾನೆ ಅಂತ. ಜಾತಿ ನಾ ಪೂಚಿಯೇ ಸಾಧು ಕಿ ಪೂಚ್ ಲೀಜಿಯೇ ಜ್ಞಾನ ಅಂತ. ಜಾತಿ ಯಾವುದಾದ್ರೇನು, ಬೆಳಗೋ ಜ್ಯೋತಿ ಯಾವುದಾದ್ರೇನು, ಬೆಳಗೋ ಸೂರ್ಯ ಹೇಗೆ ಬಂದ್ರೇನು, ಬೀಸೋ ಗಾಳಿ ಎಲ್ಲಿಂದ ಬಂದ್ರೇನು, ಹಚ್ಚೋ ಬೆಂಕಿ ಬೆಳಕಾಗಬೇಕೇ ಹೊರತು ಕತ್ತಲಾಗಬಾರ್ದು, ಸುಡಬಾರ್ದು. ಬೇಕಾಗಿರುವಷ್ಟು ಬೆಂಕಿಯನ್ನು ಬಳಸ್ಕೊಂಡ್ರೆ ಮನೆಗೆ ದೀಪ ಆಗ್ತದೆ, ಹೆಚ್ಚಿಗೆ ಬಳಸ್ಕೊಂಡ್ರೆ ಮನೆಗೆ ಸುಟ್ಟೋಗ್ತದೆ. ಬೀಸೋ ಗಾಳಿಯನ್ನು ಉಸಿರಾಡಕ್ಕೆ ಬಳಸ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಹೆಚ್ಚಿನ ಗಾಳಿ ಬಯಸಿದ್ರೆ ರೋಗಗಳು ಉಂಟಾಗ್ತದೆ. ಹಾಗೆ ಸೂರ್ಯ ಚಂದ್ರನ ಬೆಳಕು ಶಾಶ್ವತವಾಗಿರುವಂಥ ಈ ಜಗತ್ತಲ್ಲಿ ಬೇಕಾದಷ್ಟು ಬೆಳಕನ್ನು ಪಡೆಯೋಣ, ಬೇಕಾದಷ್ಟು ಉಸಿರನ್ನು ಪಡೆಯೋಣ. ಆರೋಗ್ಯದಿಂದ ಅಭಿವೃದ್ಧಿಯ ಕಡೆಗೆ ಶ್ರೀ ವನಸಿರಿ ಶರಣಾಶ್ರಮ ನಿಮ್ಮ ಮನೆಯ ಬಾಗಿಲಿಗೆ ಬಂದಿರೋ ಉದ್ದೇಶ ನಿಮ್ಮೆಲ್ಲರ ಆರೋಗ್ಯದ ಅಭಿಮಾನಪೂರ್ವಕವಾದಂಥ ಒಂದು ಪುಟ್ಟ ಮನವಿ ಏನಪ್ಪ ಅಂದರೆ, ಅಮಾವಾಸ್ಯೆ ಹುಣ್ಣಿಮೆಯ ಈ ವಿಶೇಷ ಪೂಜೆಯಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಶ್ರೀ ನಂದೀಶ್ವರ ಸ್ವಾಮಿ, ಬರೀ ನಂದೀಶ್ವರ ಅಲ್ಲ, ಅವನು ವೈದ್ಯ ನಂದೀಶ್ವರ. ನಮ್ಮ ವಕೀಲರಿದ್ದಾರೆ, ರಾಜಣ್ಣವರಿದ್ದಾರೆ ಯಜಮಾನರು, ಇನ್ನು ನಮ್ಮ ಇನ್ನೊಬ್ಬರು ವಕೀಲರಿದ್ದಾರೆ. ಹೀಗೆ ಇಲ್ಲೆಲ್ಲ ಇರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಶಕ್ತಿ ಸಾಮರ್ಥ್ಯದಿಂದ ದುಡಿಮೆ ಮಾಡಿಕೊಂಡು ಜೀವನ ಕಳೆಯುವಂಥ ಸ್ವಭಾವ. ಎಲ್ಲದರ ಮಧ್ಯೆ ಆರೋಗ್ಯ ಇದೆಯಲ್ಲ. ಆದರೆ ನಾವು ಯಾರಿಗೋ ವಕೀಲರಿಗೇನೋ ನೋವಾಗಿದೆ, ನಮ್ಮ ರಾಜಣ್ಣವ್ರಿಗೇನೋ ನೋವಾಗಿದೆ, ಇನ್ಯಾರಿಗೋ ತೊಂದರೆ ಆಗಿದೆ ಅಂತ ಅವ್ರಿಗಾಗಿ ನಾವೇನು ಪ್ರಾರ್ಥನೆ ಮಾಡೋದಿಲ್ಲ. ಇಲ್ಲಿ ನಮ್ಮಲ್ಲಿ ಅರಹ ಓಂ ನಮಃ ಶಿವಾಯ ರುದ್ರಾಯ ನೀಲಕಂಠಾಯ ಶಂಭವೇ ಭವೇ ಭವೇನಾತಿ ಭವೇ ಭವೋದ್ಭವಾಯ ನಮಃ ಕಾಲಾಯ ನಮಃ ಕಲವಿರಣಾಯ ನಮಃ ಬಲಾಯ ನಮಃ ಬಲಪ್ರದನಾಥಾಯ ನಮಃ ಹೀಗೆ ನಾವೆಲ್ಲರೂ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಅದರ ಅರ್ಥ ಏನು ಅಂತ ಕೇಳಿದ್ರೆ ಭಾಳಷ್ಟು ಜನಗಳಿಗೆ ಅದು ಗೊತ್ತಿಲ್ಲ. ಇದು ನಮ್ಮ ಹಿಂದೂ ಸಂಸ್ಕಾರಗಳಲ್ಲಿ, ಹಿಂದೂ ಸಂಪ್ರದಾಯಗಳಲ್ಲಿ ಅದರ ಯಥಾವತ್ ಅರ್ಥಗಳನ್ನು ಹೇಳದಿರೋದಕ್ಕಾಗಿ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಏನೋ ಸ್ವಾಮಿಗಳು ಮಂತ್ರ ಹೇಳಿದ್ರು ಸಂತೋಷ ಆಯಿತು ಅಂತ ಹೇಳೋವಂಥದ್ದು ವಾಡಿಕೆ. ಆದರೆ
ಕ್ರಿಶ್ಚಿಯನ್ ಧರ್ಮದಲ್ಲಿ ತೆಗೆದುಕೊಂಡಾಗ ಅಲ್ಲಿರುವಂಥದ್ದೇನು, ನಮ್ಮ ವಕೀಲರಿಗೆ ಏನೋ ಅವರ ತಾಯಿಗೆ ಆರೋಗ್ಯ ಸಮಸ್ಯೆ ಇದೆ, ಅವರ ಕುಟುಂಬದ ಸದಸ್ಯರಿಗೆ ಯಾರಿಗೋ ಒಂದು ಸಮಸ್ಯೆ ಇದೆ, ನಮ್ಮ ರಾಜಣ್ಣವ್ರ ಕುಟುಂಬದಲ್ಲಿ ಏನೋ ತೊಂದರೆ ಇದೆ. ಹಾಗಿದ್ದಾಗ ಅಲ್ಲೇನು ಮಾಡ್ತಾರೆ, ಮಾಡಿರುವ ಪಾಪಗಳನ್ನು ನಿವೇದನೆ ಮಾಡಿಕೊಳ್ಳೋದಕ್ಕೆ ಒಂದು ಜಾಗ, ಅದರ ಜೊತೆಯಲ್ಲಿ ಆಗಬೇಕಾಗಿರುವ ಕೆಲಸಗಳಿಗೆ ಒಂದು ಜಾಗ, ಮತ್ತು ಅವರ ನೋವನ್ನು ನಾಶ ಮಾಡೋದಕ್ಕೆ ಇನ್ನೊಂದು ಜಾಗ. ಹೀಗೆ ಅಲ್ಲಿ ಫಾದರ್ ಇದ್ದಾರೆ, ಮೇರಿ ಮಾತೆ, ಅಲ್ಲಿ ಮಾತೆ ಇದ್ದಾಳೆ, ಮದರ್ ಇದ್ದಾಳೆ. ಅಲ್ಲಿ ಅವರೆಲ್ಲರೂ ಕೂಡ ಯಾರಿಗೋ ತೊಂದರೆ ಆಗಿದೆ ಅಂತಂದರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ ನಿಮಗೆ ನನ್ನ ನಮಸ್ಕಾರ, ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಅಂತ ಹೇಳಿ ಇವರಿಗೆ ಬಂದಂಥ ನೋವುಗಳನ್ನು ನಾಶ ಮಾಡುವಂಥ ಆ ದೇವರ ಬಂಧುವಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ನಮ್ಮಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿದಾಗ ನಿಮ್ಮ ಹೆಸರೇನು, ಅರ್ಚನೆ ಮಾಡಿಸ್ತೀರಾ, ಅರ್ಚನೆ ಚೀಟಿ ತಗೊಳ್ಬೇಕು, ಕುಂಕುಮ ಅರ್ಚನೆಗೆ ಒಂದು ಚೀಟಿ ತಗೊಳ್ಬೇಕು, ಬಿಲ್ವಾರ್ಚನೆಗೆ ಚೀಟಿ ತಗೊಳ್ಬೇಕು, ಅಭಿಷೇಕಕ್ಕೆ ಚೀಟಿಯನ್ನು ತಗೊಳ್ಬೇಕು, ನೀವೆಲ್ಲರೂ ಇಷ್ಟು ಹಣ ಕಟ್ಟಬೇಕು ಅಂತ. ಇದು ನಮ್ಮ ಹಿಂದೂಗಳ ದುರಂತ. ಈ ದುರಂತದ ಮಧ್ಯ ನಾವು ಕೂಡ 27 ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಸೇವೆ ಎಂಥದ್ದು ಅಂದರೆ, ನಮ್ಮಲ್ಲಿ ಬರುವಂಥ ಎಲ್ಲ ಭಕ್ತರ ನೋವುಗಳನ್ನು ನಾಶಗೊಳಿಸುವುದಕ್ಕಾಗಿ ಸಾರ್ವಜನಿಕರನ್ನೆಲ್ಲ ಸೇರಿಸಿ ನಾವೆಲ್ಲರೂ ಕೂಡ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಈ ವಿಶೇಷ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸ್ತೀವಿ. ಏನಂತ ಸಲ್ಲಿಸ್ತೀವಿ? ಜಗತ್ತಿಗೆ ಬೆಳಕನ್ನು ಕೊಡುವ ದೇವರೇ, ಪರಶಿವನೇ, ಪರಶಿವ ಮೂರ್ತಿಯೇ, ಪರಮೇಶ್ವರನೇ, ಭಗವಾನ್ ಭಾಸ್ಕರ ಆದಿತ್ಯ ಮೂರ್ತಿಯೇ ಶರಣಂ ಮಮ, ಅರುಣಾಚಲೇಶ್ವರನೇ, ಇಲ್ಲಿಗೆ ಆಗಮಿಸುವಂಥ ಎಲ್ಲ ಭಕ್ತರ ನೋವುಗಳನ್ನು ದೂರಗೊಳಿಸು, ಅವರ ಆರೋಗ್ಯವನ್ನು ಸರಿಗೊಳಿಸು, ಅವರ ಮಂದಿಗೂ ಅವರ ಮಹರ್ಬಲಕ್ಕೂ ಅವರ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸು, ಸದಾ ನಿನ್ನ ಕಾರುಣ್ಯ ಉಂಟಾಗಲಿ ಅಂಥೇಳಿ ನಾವು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಹಬ್ಬ, ಅಮಾವಾಸ್ಯೆಗೆ ಕತ್ತಲಿಂದ ಬೆಳಕಿನೆಡೆಗೆ ಎನ್ನುವಂಥ ಈ ವಿಶೇಷವಾದಂಥ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇಂಥ ಆಚರಣೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಆಗಮಿಸಿ ಪಾಲ್ಗೊಂಡಿದ್ದೀರಿ. ಇದು ಆರೋಗ್ಯದಿಂದ ಅಭಿವೃದ್ಧಿಯ ಕಡೆಗೆ ಎನ್ನುವಂಥ ನಿಟ್ಟಿನಲ್ಲಿ ನಾವು ಏನು ಮಾಡ್ತಾ ಬಂದಿದ್ದೀವಿ. ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ, ನಿಮ್ಮೆಲ್ಲರ ಉನ್ನತಿಗಾಗಿ, ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ, ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ಇರುವಂಥ ಶ್ರೀ ವನಶ್ರೀ ಶರಣಾಶ್ರಮ ಸಂಸ್ಥಾನದಲ್ಲಿ ನಡೆಯಿರುವಂಥ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಆ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿ ತಮ್ಮ ತನು ಮನ ಧನಗಳನ್ನು ಅರ್ಪಣೆ ಮಾಡಿ ಶ್ರೀ ನಂದೀಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ, ನಿಮಗೂ ನಿಮ್ಮ ಮಂದಿಗೂ ನಿಮ್ಮ ಎಲ್ಲ ಮಹರ್ಬಲಕ್ಕೂ ಕೂಡ ಶಿವಕಾರುಣ್ಯ ಉಂಟಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಮುಂದಿನ ಹುಣ್ಣಿಮೆಗೆ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ನಂದೀಶ್ವರ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ನೀವೆಲ್ಲರೂ ಪಾತ್ರರಾಗ್ತೀರಿ. ವೈದ್ಯ ನಂದೀಶ್ವರ ನಿಮ್ಮೆಲ್ಲ ರೋಗಗಳನ್ನು ದೂರಗೊಳಿಸಲಿ. ಎಲ್ಲೂ ಗುಣ ಆಗದಿರುವಂಥ ಕಾಯಿಲೆಗಳನ್ನು ಶ್ರೀ ನಂದೀಶ್ವರ ದೂರ ಮಾಡ್ತಾ ಇದ್ದಾನೆ. ಈ ನಂದೀಶ್ವರನ ಕೃಪೆ ನಿಮ್ಮೆಲ್ಲರಿಗೂ ಸಿಗಲಿ. ಮಂಡಿ ನೋವು, ಬೆನ್ನು ನೋವು, ವಾಸಿಯಾಗದಿರುವಂಥ ಕುತ್ತಿಗೆಯ ನೋವು, ಸೊಂಟ ನೋವು, ಇಂಥ ಎಲ್ಲ ನೋವುಗಳನ್ನು ಗಿಡಮೂಲಿಕೆಗಳಿಂದಲೇ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದೆ ಗುಣಪಡಿಸ್ತಾ ಇರತಕ್ಕಂಥ ಈ ಸಂಸ್ಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ. ನಾಡಿನ ಜನತೆ ಸದಾಕಾಲ ಈ ಸಂಸ್ಥೆಯ ಉಪಯೋಗವನ್ನು ಪಡ್ಕೊಳ್ತೀರಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಇಲ್ಲಿ ಆಗಮಿಸಿರತಕ್ಕಂಥ ಪ್ರತಿಯೊಬ್ಬರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಅವರ ಅನಿಸಿಕೆಗಳನ್ನು ಕೇಳೋಣ. ಸಂಸ್ಥಾನದ ಪರವಾಗಿ ನಿಮ್ಮೆಲ್ಲರಿಗೂ ಶ್ರೀ ವನಶ್ರೀ ಶರಣಾಶ್ರಮ ಸಂಸ್ಥಾನದ ಪರವಾಗಿ ಶರಣಾರ್ಥಿಗಳು. ನಾನು ನಿಮ್ಮ ಪಾರಂಪರಿಕ ವೈದ್ಯ ಡಾಕ್ಟರ್ ಶಂಕರ ಆರಾಧ್ಯ ಸ್ವಾಮೀಜಿ.